15ನೇ ಹಣಕಾಸು ಆಯೋಗವು 2011-17 ಅವಧಿಯಲ್ಲಿನ ವೆಚ್ಚವನ್ನು ಆಧರಿಸಿ ಪರಿಹಾರ ಮೊತ್ತ ನಿಗದಿ ಮಾಡಿರುವುದರಿಂದ ರಾಜ್ಯಕ್ಕೆ 21-26 ಅವಧಿಗೆ ನಿಗದಿಪಡಿಸಿರುವ SDRF ಮೊತ್ತ ಹಂಚಿಕೆಯು ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತೆ ಅತ್ಯಂತ ನಿರಾಶಾದಾಯಕವಾಗಿದೆ. 218ರಿಂದ ಪ್ರತಿ ವರ್ಷವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದಂಥ ಬಜೆಟ್ ಅನ್ನು ಗಮನಿಸ್ತಾ ಇದ್ದೀರಿ. 3.71 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅಂದ್ರೆ ಕಳೆದ ಬಾರಿಗಿಂತ 44,000 ಕೋಟಿಯಷ್ಟು ಹೆಚ್ಚುವರಿ. ಸೊ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಎಲ್ಲಿಂದ ತಂದ್ರು 44,000 ಕೋಟಿ ಹೆಚ್ಚುವರಿ ಅನ್ನೋ ಪ್ರಶ್ನೆಯನ್ನ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲಿಂದ ತಂದ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಾಲ. 1 ಲಕ್ಷ ಕೋಟಿಯಷ್ಟು ಸಾಲ ತರಲಾಗಿದೆ. ಅದರ ಜೊತೆಗೆ ಇಲಾಖೆಗಳಿಗೆ ಕೊಟ್ಟಿರುವಂಥ ಟಾರ್ಗೆಟ್ ಅನ್ನು ಹೆಚ್ಚು ಮಾಡಲಾಗಿದೆ. ಅಬಕಾರಿ ಇಲಾಖೆಗೆ ಕೊಟ್ಟಂಥ ಟಾರ್ಗೆಟ್ನ ಪೈಕಿ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ 2,500 ಕೋಟಿಯಷ್ಟು ಹೆಚ್ಚು ಮಾಡಿದ್ದಾರೆ. ಮೋಟಾರು ವಾಹನ ತೆರಿಗೆಯನ್ನ ಕಳೆದ ಬಾರಿ ಕಂಪೇರ್ ಮಾಡಿದರೆ ಈ ಬಾರಿ 1,500 ಕೋಟಿಯಷ್ಟು ಹೆಚ್ಚು ಮಾಡಿದ್ದಾರೆ. ನೋಂದಣಿ ಮತ್ತು ಮುದ್ರಾಂಕ 1,000 ಕೋಟಿಯಷ್ಟು ಹೆಚ್ಚು ಮಾಡಿದ್ದಾರೆ. ಒಟ್ಟು 13,000 ಕೋಟಿ ಟಾರ್ಗೆಟ್ ಹೆಚ್ಚಿಸಿದ್ದಾರೆ. ಜೊತೆಗೆ ಕೇಂದ್ರದಿಂದ ಬರುವಂಥ ಅನುದಾನದ ಪ್ರಮಾಣದಲ್ಲಿ ಒಂದಿಷ್ಟು ಹೆಚ್ಚಾಗತ್ತೆ ಅಂತ ರಾಜ್ಯ ಸರ್ಕಾರ ಒಂದಿಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಅಲ್ಲಿಗೆ ಸರ್ಕಾರ ಏನು ಮಾಡಿದೆ? ಸರ್ಕಾರ ಗ್ಯಾರಂಟಿಗೆ 52,000 ಕೋಟಿ ರೂಪಾಯಿಯನ್ನ ಈ ಬಾರಿ ಮೀಸಲಿಟ್ಟಿದೆ. ಎಲ್ಲಿಂದ? ಅದೇ ನಾನು ಹೇಳಿದೆ, ಒಂದು ಕಡೆ ಸಾಲ ತರಲಾಗಿದೆ, ಸಾಲದ ಪ್ರಮಾಣವನ್ನ ಹೆಚ್ಚಿಸಲಾಗಿದೆ. ಮತ್ತೊಂದೆಡೆ ಅಬಕಾರಿ ಇಲಾಖೆ ಸೇರಿ ಒಂದಿಷ್ಟು ಇಲಾಖೆಗಳಿಗೆ ಕೊಟ್ಟಿರುವಂಥ ಟಾರ್ಗೆಟ್ ಅನ್ನು ಹೆಚ್ಚಿಸಲಾಗಿದೆ. ಆ ದುಡ್ಡನ್ನ ಇಲ್ಲಿಗೆ ಹಾಕಲಾಗಿದೆ. ಕಳೆದ ಬಾರಿ 86,000 ಕೋಟಿ ಸಾಲ ಮಾಡಲಾಗಿತ್ತು. ಈ ಬಾರಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ 1,05,000 ಕೋಟಿಯಷ್ಟು ಸಾಲ, ಅಂದ್ರೆ ಕಳೆದ ಬಾರಿಗಿಂತ 19,000 ಕೋಟಿಯಷ್ಟು ಹೆಚ್ಚುವರಿ ಸಾಲವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸಾಲದ ದುಡ್ಡು ಜೊತೆಗೆ ಟಾರ್ಗೆಟ್ ಅಲ್ಲಿ ಏನು ಇಲಾಖೆಗಳಿಗೆ ಕೊಟ್ಟಿರುವಂಥ ಟಾರ್ಗೆಟ್ ಅಲ್ಲಿ ಏನು ಹೆಚ್ಚಳ ಮಾಡಲಾಗಿದೆ, ಆ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಸಿಕೊಳ್ಳುವಂಥ ಯೋಚನೆಯನ್ನ ಮಾಡಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಭಾಷಣದಲ್ಲಿ ನೀವು ಗಮನಿಸಬಹುದು, ನಿರ್ಮಿಸಲಾಗಿದೆ ಅಥವಾ ನಿರ್ಮಿಸಲಾಗುವುದು, ರಚಿಸಲಾಗುವುದು, ಮಾಡಲಾಗುವುದು, ಹೇಳಲಾಗುವುದು, ಇದು ಎಲ್ಲವೂ ಬೋಗಸ್ಸು. ಇದನ್ನು ನಂಬಲಿಕ್ಕೆ ಹೋಗಬೇಡಿ. ನಾವು ನಿರ್ಮಿಸ್ತೀವಿ, ಅದಕ್ಕೆ 10 ಕೋಟಿ ಮೀಸಲಿಟ್ಟಿದ್ದೀವಿ ಅಂತಂದ್ರೆ ಅದು ಕರೆಕ್ಟು. ಬಟ್ ಇಲ್ಲಿ ನಾನು ಗಮನಿಸಿದ ಹಾಗೆ ಇವತ್ತಿನ ಬಜೆಟ್ನಲ್ಲಿ ಬಹಳಷ್ಟು ಕಡೆ ಘೋಷಣೆ ಮಾಡಿದ್ದಾರೆ, ದುಡ್ಡೆತ್ತಿಟ್ಟಿಲ್ಲ. ಒಂದಿಷ್ಟು ವಿಚಾರಗಳನ್ನು ನಾನು ಪಾಯಿಂಟ್ ಔಟ್ ಮಾಡಬಹುದು. ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡಿಟ್ಟಿದ್ದಾರಾ? ನೋ, ದುಡ್ಡಿಟ್ಟಿಲ್ಲ. ಗೋಕಾಕ್ ಜಲಾಶಯವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡಿಟ್ಟಿದ್ದಾರಾ? ಇಲ್ಲ. ಬಂಗಾರಪ್ಪ ಅವರ ಪ್ರತಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡಿಟ್ಟಿದ್ದಾರಾ? ಇಲ್ಲ. ಅಂದ್ರೆ ಘೋಷಣೆಗಳನ್ನ ಮಾಡ್ತಾ ಹೋಗಿದ್ದಾರೆ. ಆ ಘೋಷಣೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ದುಡ್ಡಿಟ್ಟಿದ್ದಾರಾ ಕೇಳಿದ್ರೆ ಇಲ್ಲ. ಬದಲಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿದ್ದಾರೆ. ಜನರಿಗೆ ಹೆಚ್ಚುವರಿ ಹೊರೆ ಹಾಕಿಲ್ಲ, ಯಾವುದೇ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿಲ್ಲ, ಪೆಟ್ರೋಲ್ನ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿಲ್ಲ. ಒಂದು ಜಾಸ್ತಿ ಮಾಡಿದ್ದಾರೆ, ಅದು ಯಾವುದು ಅಂತಂದ್ರೆ ಆಲ್ಕೋಹಾಲ್. ಕುಡುಕರ ಜೇಬಿಗೆ ಮತ್ತೆ ಕತ್ತರಿ ಬಿದ್ದಿದೆ. ಸಾರಿ, ಎಣ್ಣೆ ಪ್ರಿಯರ ಜೇಬಿಗೆ ಮತ್ತೆ ಕತ್ತರಿ ಬಿದ್ದಿದೆ. ಎಲ್ಲಿವರೆಗೆ ಹೆಂಗೆ ಅಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ನಾವು ಪಕ್ಕದ ರಾಜ್ಯದ ರೇಟನ್ನು ನೋಡಿ ಇಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಕದ ಯಾವ ರಾಜ್ಯ ನೀವು ನೋಡಿದ್ರೆ ಹಂಗಿದ್ರೆ ಗೋವಾದು ನೋಡಬೇಕು. ಗೋವಾದಲ್ಲಿ ಬಹಳ ಕಡಿಮೆ ಇದೆ. ಆ ರೇಟನ್ನು ಏನಾದರೂ ಕರ್ನಾಟಕದಲ್ಲಿ ಮಾಡಿ ಪರಿಷ್ಕರಣೆ ಮಾಡ್ತೀರಾ? ಗೊತ್ತಿಲ್ಲ. ಬಜೆಟ್ ಕಾಪಿಯಲ್ಲಿ ಇರೋದು ಪಕ್ಕದ ರಾಜ್ಯಗಳನ್ನು ನೋಡಿ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ. ಎಣ್ಣೆ ಪ್ರಿಯರು ಒಂದು ನಿರೀಕ್ಷೆ ಇಟ್ಕೊಳ್ಳಿ, ಗೋವಾದ ರೇಟನ್ನು ನೋಡಿ ಕರ್ನಾಟಕದಲ್ಲೂ ಮಾಡಬಹುದೇನೋ ಅಂತ. ಯಾಕಂತಂದ್ರೆ ಅವರು ಬಜೆಟ್ ಕಾಪಿಯಲ್ಲಿ ಹಂಗೆ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.